स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಹೆಂಗೆ ಅಪ್ರೋಚ್ ಮಾಡಿದ್ರಿ ನೀವು? ಸರ್ ಅವ್ರು ಡೈಲಿ ಬಂದು ಅದ್ರ ಬಗ್ಗೆ ನಮಗೆ ಗೈಡೆನ್ಸ್ ಕೊಡೋದ್ರಿ. ಈ ಥರ ಮಾಡಿದ್ರೆ ನಿಮ್ಗೆ ಇದು ಬಿಸ್ನೆಸ್ದೊಳಗೆ ನಿಮ್ಗೆ ಇನ್ಕಮ್ ಆಗ್ತದೆ, ಈ ಬಿಸ್ನೆಸ್ದಿಂದ ನಿಮ್ಗೆ ಜಲ್ದಿ ಬೇಗ ನಿಮ್ಮ ದುಡ್ಡು ಇನ್ವೆಸ್ಟ್ಮೆಂಟ್ ಜಲ್ದಿ ರಿಕವರ್ ಆಗ್ತದೆ, ಆಮೇಲೆ ಹೆಚ್ಚುವರಿ ಆಗ್ತದೆ. ಇವತ್ತು ನೀವು 50 ಲಕ್ಷ ಕೊಟ್ಟರೆ ಅಂದ್ರೆ ನಿಮ್ಗೆ 3 ತಿಂಗಳಲ್ಲಿ ನಿಮ್ಗೆ ಡಬ್ಲಿಂಗ್ ಹೆಚ್ಚುವರಿ ಆಗ್ತದೆ ಅಂತ ನಮ್ಗೆ ಆಸೆ ಹಚ್ಚಿಸಿ ತೊಗೊಂಡೋಗ್ಯಾರ ಸರ್. ಹೇಗೆ ನಮ್ಸಿದ್ರು ಪ್ರಾಪರ್ ಇಲ್ಲಿಯವರೇ ಸರ್ ಅಷ್ಟೂರು ಇವ್ರೇನು ಗೈಡೆನ್ಸ್ ಮಾಡಿದವ್ರು ಅಂದ್ರೆ ಇಲ್ಲೇ ಬಿಜಾಪುರದವ್ರು ಸರ್. ಅವರು ಯಾರಂದ್ರೆ ಅಜಯ್ ಆರ್ಯ ಮತ್ತು ಸೌರಭ್ ಚಾವ್ಲಾ ಅವರು ಇಲ್ಲಿ ಬಿಸ್ನೆಸ್ ತೊಗೊಂಬಂದ್ರು ಸರ್. ಇಲ್ಲಿ ಎಲ್ರಿ ಬಿಜಾಪುರಕ್ಕೆ ರಾಜಸ್ಥಾನಿಂದ ಇಲ್ಲಿಗೆ ಅವ್ರ ಬಿಸ್ನೆಸ್ನ ತೊಗೊಂಬಂದ್ರು. ಯಾವ ಏರಿಯಾದಾಗಿರ್ತಿದ್ರು ಅವ್ರು ಸರ್ ಬಿಜಾಪುರ ಶಾಸ್ತ್ರಿನಗರದಾಗ ಇವ್ರು ಸರ್. ಅಲ್ಲಿ ಅವ್ರಿಗೆ ಇವ್ರು ಗೈಡೆನ್ಸ್ ಅವ್ರದ್ದು ತೊಗೊಂಡು ಇವ್ರು ಬಂದವ್ರು ಅಂದ್ರೆ ಇವ್ರು ಸರ್ ಇಲ್ಲಿ ಬಿಜಾಪುರದವ್ರು ರೀ, ಶಾಸ್ತ್ರಿನಗರದವ್ರು ಸರ್. ರಿತೇಶ್ ದಿಶ್ಯ ಸರ್ ಮತ್ತು ಇಬ್ರಾಹಿಂ ಬಳಗಾರ್, ಇವ್ರಿಗೆ ಮಣಿಯಾರ್ ಡಾಕ್ಟರ್ ಅಂತ ಸರ್. ಎಂ ಭಗವಾನ್ ವಾಲಿಕಾರ, ಇವ್ರೊಂದು 7-8 ಮಂದಿ ಅದಾರ ಸರ್ ಬಿಜಾಪುರ. ಆಮೇಲೆ ಇಂಡಿ ಲೀಡರ್ ಸರ್ ಶಿವಶರಣ ಬಗ್ಲಿ, ಮಲ್ಲಿಕಾರ್ಜುನ ಹೊನಕಟ್ಟೆ, ಆಮೇಲೆ ಅಕ್ಕಲಕೋಟದ ಒಬ್ಬರು ಲೀಡರ್ ರೀ ಕೇದಾರ್ ಕುಂಬಾರ್ ಅಂತ ಸರ್. ಈ ಥರ ಎಲ್ಲ ಜನ ಬಂದು ನಮ್ಗೆ ಡೈಲಿ ಸರ್ ಏನು ಬಿಸ್ನೆಸ್ ಅಂತ ಹೇಳ್ತಿದ್ರು ಸರ್. ಇದೊಂದು ನೆಟ್ವರ್ಕ್ ಬಿಸ್ನೆಸ್. ಇದರಲ್ಲಿ ನೀವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೇಗ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಮೇಲೆ ಅವರು ಹೇಳಿದ್ರು ಸರ್ 5%, 10% ಎಲ್ಲ ಹೇಳ್ತಿದ್ರು ಸರ್ ಅವರು. ಆಮೇಲೆ ಈ ದುಡ್ಡು ನಮ್ಮ ಹತ್ರ ಇಲ್ಲ ಅಂದ್ರೂ ರೀ ಸಾಲ ಮಾಡಿ ಆದ್ರೆ ಹಾಕಂತನೂ ನಮ್ಗೆ ಒತ್ತಡ ಮಾಡ್ಯಾರ ಸರ್. ಸಾಲ ಮಾಡಿನೂ ಹಾಕಿದೀವ್ರಿ ಸರ್ ನಾವು. ಈಗ 50 ಲಕ್ಷ ಇಲ್ಲಿಂದ ಸಾಲ ಮಾಡಿದ್ವಿ. ಏನಂತ ಸರ್ ನಮ್ದು ಪ್ರಾಫಿಟ್ ಇದೆ ಸರ್, ಫ್ಲಾಟ್ ಪ್ರಾಪರ್ಟಿ ಬ್ಯಾಂಕಿಗೆ ಕೊಟ್ಟು ಅದು ಕೊಟ್ಟಿವಿ ಸರ್. ಆಮೇಲೆ ಬಂಗಾರ ಮಾರಿವಿ ಸರ್, ಬಂಗಾರ ಒತ್ತಿ ಇಟ್ಟು ಕೊಟ್ಟಿವ್ರಿ ಸರ್. ಆಮೇಲೆ ನಮ್ಗೆ ಬಿಸ್ನೆಸ್ ಸಾಲನು ತಗೊಂಡು ಕೊಟ್ಟಿವ್ರಿ ಸರ್. ಈಗ ಸ್ಟಾರ್ಟಿಂಗ್ ರಿಟರ್ನ್ ಎಷ್ಟು ಬಂತು ನಿಮಗೆ? ನಮ್ಗೆ 1 ರೂಪಾಯಿ ಕೊಟ್ಟಿಲ್ಲ ಸರ್ ಅವ್ರೇನು. ಲಾಸ್ಟ್ ಮೂಮೆಂಟ್ ಅಲ್ಲಿ 1 ರೂಪಾಯಿ ನಮ್ಗೆ ಕೊಟ್ಟೇ ಇಲ್ಲ ಸರ್ ಅವರು. ಬರುತ್ತೆ ವೇಟ್ ಮಾಡ್ರಿ 1 ತಿಂಗಳ 2 ತಿಂಗಳ ಅಂತ ಇವತ್ತಿಗೆ 3 ವರ್ಷ ಆಯ್ತು ಸರ್. 3 ವರ್ಷ ಅವಧಿ ಕಳಿದ್ರಿ. ಈಗ ನಿಮ್ಗೆ ಫ್ರಾಡ್ ಮಾಡಿದವರು ಇಲ್ಲಿ ಯಾರಾದ್ರೂ ಇಲ್ಲೇ ಇದಾರಾ ಒಂದು ಓಡೋಗಿದಾರ ಸರ್? ಇಲ್ಲಿ ಲೋಕಲ್ದವ್ರು ಓಡೋಗ್ಬಿಟ್ಟಾರೆ, ಲೋಕಲ್ದವ್ರು ಇಲ್ರಿ ಸರ್. ಆಮೇಲೆ ಇಲ್ಲಿ ನಾವು ಸೈಬರ್ ಕಡೆ ಕೇಸ್ ಮಾಡ್ತೀನಿ ಅಂತ ಬಂದಿರಿ, ನಾನೆಲ್ಲ ನಮ್ಮ ಜನಗಳನ್ನೆಲ್ಲ ಕರ್ಕೊಂಡು ನಾವು ಇಲ್ಲಿ ಕೇಸ್ ಮಾಡ್ತೀನಿ ಅಂತ ಬಂದಾಗ ಇಲ್ಲಿ ಸೈಬರ್ ಕಡೆ ಆಲ್ರೆಡಿ ಅವರೇ ಅವ್ರ ಮೇಲುಗಡೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಆ ಕಂಪ್ಲೇಂಟ್ ನಾವು ಮಾಡ್ತೀವಿ ಅಂದ್ರೆ ನಮ್ದು ಇಲ್ಲಿ ತಗೊಳಕ್ಕೆ ರೆಡಿ ಇಲ್ಲ ಸರ್. ನಾವು ಪರ್ಸನಲ್ ಆಗಿ ಇಲ್ಲಿದೆ ಕೊಡ್ತೀವಿ ನಾವು. ಇವ್ರು ಗೊತ್ತಿಲ್ಲ ಸರ್. ಸರ್ ಅವ್ರದೇ ಕೇಸ್ ಐತಲ್ಲ, ಅವ್ರ ಕೆಳಗಡೆ ನಿಮ್ದು ಯಾಡ್ ಮಾಡ್ತೀವಿ. ಮತ್ತೊಂದು ಕೇಸ್ ಸಪ್ರೇಟ್ ಮಾಡಂಗಿಲ್ಲ ಅಂದ್ರೆ ಸಪ್ರೇಟ್ ಮಾಡಕ್ ಬರಂಗಿಲ್ಲ. ಏನಾರ ಮಾಡ್ಬೇಕಂತ ನಾವು ಆಲ್ರೆಡಿ ಇವರು ರಿತೇಶ್ ಅವ್ರ ಮನೆ ಮುತ್ತಿಗೆ ಹಾಕಿ ನಾವು ಕೇಳಿದ್ರೆ ಲೀಡರ್ ಯಾವ ಅದನ್ನ ಅಂತ ಕೇಳಿದ್ರೆ ಬೆರಳು ಮಾಡಿ ತೋರಿಸಿದಾಗ ರಿತೇಶ್ ಮನೆ ಮುತ್ತಿಗೆ ಹಾಕಿದೆ ಸರ್. ಆ ಸಂದರ್ಭದಲ್ಲಿ ಆ ರಿತೇಶ್ ಅವ್ರು ಬಂದು ನಮ್ಗೆ ಸೈಬರ್ ಮುಂದೆ ಏನಂತ ಹೇಳಿದ್ರು, ಮೇಡಮ್ ಅವರ ಇದು ಅಮೌಂಟ್ ನಮ್ಮ ಹತ್ರ ಇಲ್ಲ, ರಾಜಸ್ಥಾನದಲ್ಲಿ ಅದರ ಲೀಡರ್ ಅವ್ರ ಕಡೆ ಇದ್ದಿದ್ದು ದುಡ್ಡು ನಾವು ರಾಜಸ್ಥಾನ ಫಾಲೋಅಪ್ ಮಾಡ್ಬೇಕಾಗ್ತದಂದ್ರೆ ನಾವು ರಾಜಸ್ಥಾನವರೆಗೂ ಹೋಗಿ ಬಂದಿದ್ರು ಸರ್. ಆಲ್ರೆಡಿ ರಾಜಸ್ಥಾನ ಒಳಗೆ ಶ್ರೀ ಗಂಗಾನಗರ್ ಸರ್, ಶ್ರೀ ಗಂಗಾನಗರದೊಳಗ್ರಿ ನಾವು ಹೋಗೋದ್ರಾಗ ಆಲ್ರೆಡಿ ಅಲ್ಲಿ ಕಂಪ್ಲೀಟ್ ಆಗ್ಯಾದ್ರಿ. ಅವ್ರ ಮೇಲೆ ಅವ್ರ ಆಸ್ತಿ ಜಪ್ತಿ ಮಾಡ್ಯಾರ ಸರ್. ಆನ್ಲೈನ್ ಸರ್ ಅವ್ರ ಕಡೆ ಜಪ್ತಿ ಆಗದ್ರಿ, ಎಲ್ಲ ಡಾಟಾ ಅದೆಲ್ಲ ಸಿಕ್ಕತ್ ಸರ್. ಹೌದು ಸರ್, ಆನ್ಲೈನ್ ಅಂದ್ರೆ ಸರ್ 50 ಲಕ್ಷ ಹೇಗೆ ನಂಬಿದ್ರೆ ಗಂಗಾನಗರದಾಗ ಹೋಗಿ ಮಾಡಿದ FIR ಸರ್. ಇಲ್ಲಿ FIR ಕಾಪಿ ಸರ್. ಆಯ್ತ್ರಿ. ಈಗ ಸರ್ ಆನ್ಲೈನ್ ಅಂದ್ರೆ ನಾವು ದುಡ್ಡು ಅವ್ರಿಗೆ ಬೈ ಹ್ಯಾಂಡ್ ಕೊಟ್ಟಿವ್ರಿ. ಅವ್ರು ನಮ್ಗೆ ಏನ್ ಮಾಡ್ಯಾರ, ಡಾಲರ್ ನಮ್ಮ ಅಕೌಂಟ್ ಡಾಲರ್ ಟ್ರಾನ್ಸ್ಫರ್ ಮಾಡ್ಯಾರ ಸರಿ. ಅದು ಮೇನ್ ಸರ್ ಅದನ್ನು ತೋರಿ, ಅದು ಇಂಪಾರ್ಟೆಂಟ್ ನ್ಯೂಸ್ ಆಗಿದೆ. ನ್ಯೂಸ್ ಅಲ್ಲ, ಫಸ್ಟ್ ನಿಮ್ಮ ಹತ್ರ ಯಾರು ಬಂದಾರ ಸರ್? ಫಸ್ಟ್ ಅವರೆಲ್ಲ ಲೋಕಲ್ ಲೀಡರ್ಗಳು ಬಂದಾರ ಸರ್. ಅಂದ್ರೆ ಏನ್ರಿ ಅದು? ಅವ್ರ ಹೆಸರು ಲೋಕಲ್ ಲೀಡರ್ ಲೋಕಲ್ ಲೀಡರ್ಗಳು ಯಾರು ಹೇಳಿ? ಮಲ್ಲಿಕಾರ್ಜುನ ಹೊನಕಟ್ಟೆ ಸರ್, ಶಿವಶರಣ ಬಗ್ಲಿ, ಮಲ್ಲಿಕಾರ್ಜುನ ಹೊನಕಟ್ಟೆ, ಇವರು ರಿತೇಶ್ ಅವರು ರೀ. ರಿತೇಶ್ ಅವರು ಇಲ್ಲೆಲ್ಲ ಮೀಟಿಂಗ್ ಮಾಡ್ತಿದ್ರು ಸರ್, ಇಲ್ಲೆಲ್ಲ ಬಿಜಾಪುರ ಸರ್. ಗೊತ್ತಿಲ್ಲ, ನಾವು ಲೋಕಲ್ ಲೀಡರ್ಗಳಿಂದ ರೀ. ನಮ್ದು ಏನು ಹೊನಕಟ್ಟೆ ಬಗ್ಲಿ ಅವರು, ಬಗ್ಲಿ ಈ ಹೊನಕಟ್ಟೆ ನಮ್ದು ಇಂಡಿ ಜನದಿಂದ ನಮಗೆ ಪರಿಚಯ ಸರ್. ಅವರು ನಿಮಗೆ ಏನಂತ ಹೇಳಿ ಭರೋಸೆ ಕೊಟ್ಟರು ಅವರು? 50 ಲಕ್ಷ ತನ ನೀವು ಕೊಟ್ಟಿದ್ದೀರಿ ಸರ್. ನಾವೆಲ್ಲ ಇದ್ದೀವಲ್ರಿ, ಚೆಕ್ ಬಾಂಡ್ ಏನ್ರಿ ಇರ್ಬೇಕಲ್ಲ? ಇಲ್ಲ ಸರ್, ನಾವು ಕೇಳಿದೇರಿ, ನಾನು ಅಕೌಂಟ್ ತಗೊಂಡು ದುಡ್ಡು ಟ್ರಾನ್ಸ್ಫರ್ ಮಾಡ್ತೀನಿ ಅಂದ್ರೆ ಬೇಡ ಅಂದ್ರೆ ಸರ್. ನಾವು ಭರವಸೆ ಇದೀವಲ್ರಿ, ಲೋಕಲ್ದವ್ರು ಇದೀವಲ್ರಿ ನಾವು.
ನಮ್ಗೆ ನಂಬಿಸಿದ್ರೆ ಸರ್ ನಮಗೆ ದುಡ್ಡು ಹಾಕೋಳಾಗ ಅವ್ರು ದುಡ್ಡು ಹಾಕೋದ್ರೊಳಗೆ ಮೇಲ್ ಹಾಕ್ತಿದ್ರು ಸರ್ ಇದು ಈ ತರ ನಮ್ಮ ಮೇಲ್ ಹಾಕಿ ಅಕೌಂಟ್ ಸರ್ ಅಕೌಂಟ್ ಓಪನ್ ಆಗ್ಯದ ಗ್ಯಾಪ್ನವ್ರ ಅಂತ ಇದು ಈ SBI ಅಕೌಂಟ್ ಸಿಸ್ಟಮ್ ನಿಮ್ದು ಅಕೌಂಟ್ ಆಗ್ತದ್ರಿ ನಿಮ್ದೇ ಕೈಯಲ್ಲಿ ಅಕೌಂಟ್ ಇರ್ತದ ಅಂತ ಹಿಂಗೆಲ್ಲ ನಮ್ಗೆ ಆಶ್ವಾಸನೆ ಕೊಡ್ತಿದ್ರು ಸರ್ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇರುತ್ತೆ ಇದ್ರ ಬಗ್ಗೆ ನೀವು ತೆಗಿಯಾಕ ಹೋಗ್ಬೇಡ್ರಿ ನಿಮ್ ಪ್ರಾಫಿಟ್ ಕಮ್ಮಿ ಆಗುತ್ತೆ ಇದೆಲ್ಲ ನಮ್ಗೆ ಆಶ್ವಾಸನೆ ಮಾಡಿ ಮೊಬೈಲ್ನಾಗ ಒಂದು ಆ್ಯಪ್ ಮಾಡಿ ನಮ್ಗೆ ಡೈಲಿ ನೋಡಕ್ ಬಿಟ್ಟಿರು ಇಲ್ಲಿ ನಮ್ಮ ತಿಳಿದ ಮಟ್ಟಿಗೆ ಅಂದ್ರೆ ಸರ್ ಇವಾಗ ನಾವು ನಮ್ಮ ಸಂಘಟನೆ ನಾವು ಈಗ ಇಷ್ಟಂದ್ರೆ ಒಂದು 20 ಜನ ಇದೀವಿ ಸರ್ ನಮ್ಗೆ ಇನ್ನೂ ಬಿಜಾಪುರ ಡಿಸ್ಟಿಕ್ ಒಳಗಡೆ ಎಷ್ಟು ಇದಾರೆ ಅಂತ ಗೊತ್ತಿಲ್ಲ ಸರ್ 20 ಜನ ಎಷ್ಟು ಅಂದಾಜು ರೊಕ್ಕ ಹೋಗಿದ್ರಿ? ನಮ್ದು ಅಂದಾಜ್ ಅಂದ್ರೆ ಸರ್ ನಂದು 45 ಲ್ಯಾಕ್ ಐತಿ ಸರ್ ಇವ್ರು ಒಂದು CR ಮ್ಯಾಗ ಐತ್ರಿ ಒಟ್ಟು ನಮ್ದೇ 15 ಜನದ ಅಂದ್ರೆ ಒಂದು 20 CR ಮ್ಯಾಗ ಐತಿ ಸರ್. ಓಕೆ ಕೇಳಿದ್ರೆ ಒಟ್ಟ ಇದನ್ನ ಆಮೇಲೆ ಲೋಕಲ್ ಡಿಪಾರ್ಟ್ಮೆಂಟ್ ದವ್ರ ಕಡೆ ನಾವು ಅವಾಗ ಹೋಗ್ತಾ ಇದೀವಿ ಸರ್ 3 ವರ್ಷಗಳ ಕಾಲ ಐತ್ರಿ ಲೋಕಲ್ ಡಿಪಾರ್ಟ್ಮೆಂಟ್ ಕಡೆ ಹೋದ್ರೆ ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಸರ್ ಇದರಿಂದ ನಮ್ಗ. ಆಮೇಲೆ ನಮ್ಗೆ ಅವ್ರು ಅಲ್ಲಿ ನಾವು ಪದೇ ನಾವು ರಾಜಸ್ಥಾನದಿಂದ ನಾವು ಹೋದಾಗ ರಾಜಸ್ಥಾನದಲ್ಲಿ ಅವ್ರೇನಂತಾರೆ ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ಲಿಕ್ಕೆ ಅಂತ ಕೇಳ್ತಾರೆ ಸರ್. ರಾಜಸ್ಥಾನ ನೀವು ಕಂಪ್ಲೇಂಟ್ ಯಾವಾಗ ಕೊಟ್ಟಿರಿ? ಎಲ್ಲಿ ಸರ್? ಇಲ್ಲಿ ಬಿಜಾಪುರ ಒಳಗಡೆ ಅಂದ್ರೆ ಸರ್ ಇವ್ರ ಫ್ರಾಡ್ ಒಳಗೆ ಕೊಟ್ಬಿಟ್ಟು ಮುಂದ್ಗಡೆ 3 ವರ್ಷ ಆಯ್ತು. ನೀವು ಯಾವ ದಿನಾಂಕದಂದು ಕಂಪ್ಲೇಂಟ್ ಕೊಟ್ಟಿರಿ ಬಿಜಾಪುರದಲ್ಲಿ ನಾವು ಕೊಟ್ಟಿಲ್ಲ ಸರ್. ಅವ್ರೇನು ಲೋಕಲ್ ಲೀಡ್ರೇ ಇನ್ನು ರಾಜಸ್ಥಾನ ಲೀಡರ್ ಮೇಲೆ ಕೊಟ್ಟೋದಾರೆ ಸರ್. ಅದ್ರೊಳಗೆ ನಿಮ್ಗೆ ತ್ರಾಸ ಆಗಿ ನೀವು ಒಂದ್ ನಿಮಿಷ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ನೀವು ಕಂಪ್ಲೇಂಟ್ ಕೊಡಾಕ ಯಾವಾಗ ಹೋಗಿದ್ರಿ? ನಾವು 2023 ಒಳಗಡೆನೆ ಹೋಗಿದ್ದೀವಿ ಸರ್. ಕಂಪ್ನಿ ಯಾವ ಸ್ಟೇಷನ್ಗೆ ಹೋಗಿದ್ರಿ? ಸರ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಹೋಗಿದ್ದೀವಿ ಸರ್. ಯಾರಿದ್ರು PSI? ಅವಾಗ ಇವ್ರಿದ್ರಿ ಔಜಿ ಅವರು ಸರ್ ಇದ್ರು. ಔಜಿ ಅವ್ರ ಗಮನಕ್ಕೆ ತಂದಿದ್ರಿ ತಾನೇ? ಅವ್ರು ಏನಂದ್ರು? ಔಜಿ ಸರ್ ಅವರು ಅದೇ ಇದ್ರ ಬಗ್ಗೆ ನೋಡ್ತೀವಿ ಆಮೇಲೆ ರಿತೇಶ್ ಅವ್ರನ್ನ ಕರ್ಸಂದೇವ್ರು ನಾವ್ ಇಲ್ಲೇ ಕರ್ಸ್ರಿ ಡಿಪಾರ್ಟ್ಮೆಂಟ್ ಮುಂದ ನಮ್ ಮುಖಾಮುಖಿ ನಮ್ಗೆ ಅವ್ರ ಜೊತೆ ಮಾತಾಡ್ಸ್ರಿ ಅಂತ ಹೇಳಿದಿವ್ರಿ. ಅವಾಗ ನಾವು ಅವ್ರು ಇಲ್ಲ ಅವ್ರ ಮನ್ಯಾಗ ಅವ್ರ ಪಪ್ಪ ಅವ್ರ ಡೆತ್ ಆಗ್ಯಾರ ಈಗ ಬರಂಗಿಲ್ಲ ಅವ್ರು ಸೂತಕದಾರ ಅಂದಾಗ್ರಿ ನಾವು ಜನಗಳು ಸೇರಿನೇ ರಿತೇಶ್ ಅವ್ರ ಮನೆಗೆ ಹೋಗಿ ಮುತ್ತಿಗೆ ಹಾಕಿದೇವ್ ಸರ್. ರಿತೇಶ್ ಅವ್ರನ್ನ ಇಲ್ಲಿ ಕರ್ಸ್ದೇವ್ರಿ ಸೈಬರ್ ಕ್ರೈಮ್ ಕರ್ಸಿದಾಗ ನಮ್ಗೆ ಔಜಿ ಸಾಹೇಬ್ರ ಏನಂದ್ರಿ ಇವ್ರನ್ನ ಯಾಕೆ ಕರೆದ್ರಿ ಇಲ್ಲಿ ರಿತೇಶ್ ಅವ್ರನ್ನ ಯಾಕೆ ಕರೆದ್ರಿ ಅವ್ರ ಕಡೆ ಅವ್ರಿಗೆ ಕರ್ಸೋದ್ ಅವಶ್ಯಕತೆ ಇಲ್ಲ ಈ ತರ ಎಲ್ಲ ಹೇಳಿದ್ರಿ. ರಿತೇಶ್ ಅವ್ರನ್ನ ಯಾಕೆ ಕರ್ಸಿದ್ರಿ ಅಂತ ಈ ತರ ಎಲ್ಲ ಹೇಳಿದಾಗ ನಾವ್ ಅಂದಿವಿ ಸರ್ ನಮ್ಗೆ ಗೊತ್ತಿದ್ದ ಲೀಡರ್ಗಳನ್ನ ನಾವು ಕೇಳ್ಬೇಕಾಗ್ತದ. ನಾವೆಲ್ಲ ಮಾತಾಡಿದ್ರಿ ನಾವು ಗೊತ್ತಿದ್ದ ಲೀಡರ್ಗಳಿಗೆ ಈಗ ನಿಮ್ಗೆ ಏನ್ ಅನಿಸ್ತದ? ನಿಮ್ಮ ಮಗಳಿಗೆ ಅವರು ಕಂಪ್ಲೇಂಟ್ ತಗೊಂಡಿಲ್ಲ, ಪೊಲೀಸರು ಕಂಪ್ಲೇಂಟ್ ತಗೊಂಡಿಲ್ಲ ಅನ್ನೋದು ಆರೋಪ ಇದೆಯಾ ಇಲ್ವಾ? ತಗೊಂಡಿಲ್ರಿ ನಮ್ ಕಂಪ್ಲೇಂಟ್. ಹೇಳಿ. ಹಾ ಸರ್. ಆಮೇಲೆ ಇನ್ನೊಂದ್ಸಲ ಈಗ ನಾವು ನೆಕ್ಸ್ಟ್ ಇನ್ನೊಂದ್ಸಲ ನಾವು ವಾಪಸ್ ಡಿಪಾರ್ಟ್ಮೆಂಟ್ ಬಂದಾಗ ಆ ಜಾಗದಲ್ಲಿ ಔಜಿ ಸರ್ ಇಲ್ರಿ ಟ್ರಾನ್ಸ್ಫರ್ ಆಗಿ ಕಾಂಬ್ಳೆ ಸರ್ ಅದಾರ್ರಿ. ಈಗ ಕಾಂಬ್ಳೆ ಸರ್ ಇದಾರೆ. ಕಾಂಬ್ಳೆ ಸರ್ ಎಷ್ಟು ಸಲ ಭೇಟಿಯಾಗಿರಿ? ಅವ್ರಿಗೆ 2 ಸಲ ಭೇಟಿಯಾಗಿದ್ರು ಸರ್. ನಾವು ರಾಜಸ್ಥಾನ ಹೋಗಿ ಬಂದ ಬಳಿಕ ನಾವ್ ಅಲ್ಲಿ ವಕೀಲ ತಿಟ್ಟಿದೇವ್ರಿ. ವಕೀಲರು 2 ಲೆಟರ್ ಕೊಟ್ಟಿದ್ರು. ರಾಜಸ್ಥಾನ ಹೋಗ್ಲಿಕ್ಕೆ ಹೇಳಿದವ್ರು ಯಾರು ನಿಮ್ಗೆ? ಈ ರಿತೇಶ್ ಅವರು ಆಮೇಲೆ ಇವರೆಲ್ಲ ಬಗ್ಲಿ ಅವರು ಇವರೆಲ್ಲ ಹೇಳಿದ್ರು ನಮ್ಮ ಲೋಕಲ್ ಲೀಡರ್ಗಳು ಹೇಳಿದಾಗ ಮತ್ತೆ ನಮ್ಗೆ ಗೊತ್ತೇ ಇಲ್ಲ ಅಂದ್ರಕ ನಾವು ಬರ್ತೀವಿ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಯಾಕಂದ್ರೆ ನಾವು ದುಡ್ಡು ಕಳ್ಕೊಂಡ್ರಿ ಸರ್. ಆಲ್ರೆಡಿ ಮಕ್ಕಳದ ಎಜುಕೇಶನ್ ಮುಗಿದ್ ಸರ್. ಆಲ್ರೆಡಿ ಮಕ್ಕಳು ಜಾಬ್ ಮಾಡೋ ಪರಿಸ್ಥಿತಿಯಲ್ಲಿ ನಾನು ಎಲ್ಲರ ಇನ್ವೆಸ್ಟ್ಮೆಂಟ್ ಮಕ್ಕಳಿಗೆ ಕೊಟ್ಟು ನನ್ನ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ ಸರ್. ಅನಾವಶ್ಯಕತೆವಾಗಿ ದುಡ್ಡು ಹಾಕಿದ್ದೇವೆ ಸರ್. ಈಗ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ತಾ ಇದೀವಿ ಸರ್. ಬಡ್ಡಿ ಕಟ್ಲಿಕ್ಕೆ ಸುತ್ತ ಆಗ್ತಾ ಇಲ್ಲ. ನಮ್ಮ ಆಸ್ತಿ ಜಪ್ತಿ ಆಗೋ ಪರಿಸ್ಥಿತಿಯಲ್ಲಿ ಇದೆ ಸರ್. ಎಲ್ಲ ಕಳ್ಕೊಂಡು ನಿಂತಿದೆ ಸರ್. ಇಲ್ಲಿ ಡಿಪಾರ್ಟ್ಮೆಂಟ್ ದವ್ರು ಕೇಳಿದ್ರು ಕೂಡ ಮಾಗ್ತಿದೆ. ಇಲ್ಲಿ ನಾವು ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ನಾಯಿ ತರ ಅಲ್ದಾಡ್ಲಿಕತ್ತೀವ್ರಿ. ನಮ್ಗೆ ಯಾವುದೇ ತರದ ರೆಸ್ಪಾನ್ಸ್ ಇಲ್ಲ. ಒಂದ್ ನಿಮಿಷಮ್ಮ. ಈಗಿರೋ SP ಲಕ್ಷ್ಮಣ್ ನಿಂಬೋರಿ ಅವ್ರ ಹತ್ರ ಭೇಟಿ ಆಗಿದ್ರಿ? ಏನಂದ್ರು? ನೀವು ಮಾಡಿದ್ಕೆಲ್ಲ ಪೊಲೀಸರಿಗೆ ಮನೆಗಾರೇನು ಯಾರಿಗೆ ಕೇಳಿ ಮಾಡಿರಿ? ನೀವು ಪೊಲೀಸರಿಗೆ ಕೇಳಿ ಮಾಡಿರೇನು? ಮಾಡಕತ್ತೀವಿ ಪ್ರಯತ್ನ ಆಗಿಲ್ಲ. SP ಸರಿ ಅಂದಾರ ನಮ್ಗೆ. ಈಗಿರೋ SP ಸರ್ 15 ದಿವಸ ಒಳಗಡೆ ಭೇಟಿಯಾಗಿವ್ರಿ ಸರ್. ಮಾಡ್ದಲ್ಲ ನಾವೇನು ನಾವೇನ್ ಮಾಡೋನು? ನಾವಿದ್ರೆ ಲಾಸ್ಟ್ ನಮ್ ಕೇಳಿ ಮಾಡ್ರಿ ನಾವೆಲ್ಲದಕ್ಕ ಹೊಣೆಗಾರೇನು? ಮಾಡಕತ್ತೀವಿ ಆಗಿಲ್ಲ ಕೋರ್ಟಿಗೆ ಹಾಕ್ಬಿಡ್ತೀವಿ ಸರ್. ನಾವು ದೊಡ್ಡವ್ರು ಹಿಂಗೆ ಹೇಳಿದ್ರೆ ನಾವು ಏನ್ ಬಡವ್ರು ಏನ್ ಮಾಡ್ಬೇಕು ಸರ್ ಹೇಳಿ? ನಾವು ಆಲ್ರೆಡಿ ಅಲ್ಲಿ ರಾಜಸ್ಥಾನದಲ್ಲಿ ಹೋದಲ್ಲಿ ಡಿಪಾರ್ಟ್ಮೆಂಟ್ ದವ್ರು ನಮ್ಮ ಜೊತೆ ಅಲ್ಲಿ ನಮ್ಮ ಲೋಕಲ್ ಡಿಪಾರ್ಟ್ಮೆಂಟ್ ದವರು ನಮ್ಗೆ ಬಂದಿದ್ರು ಸರ್. ಅಲ್ಲಿ ಅವರಿಗೆ ಹೋಗಿ ಪೆಟ್ಟಾಗಿದ್ದೀವಿ. ಈಗ ನಿಮ್ಗೆಲ್ಲ ಇಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು ಲೋಕಲ್ ಲೀಡರ್ಗಳು ಇದ್ರು ಅಂತ ಹೇಳ್ತಾ ಇದ್ರು. ಲೋಕಲ್ ಲೀಡರ್ಗಳದ ಕುಟುಂಬ ಇಲ್ವಾ? ಫ್ಯಾಮಿಲಿ ಇಲ್ವಾ? ಆಸ್ತಿ ಇಲ್ವಾ? ಇದೆ ಸರ್. ನಾನು ಈಗ ನಾನು ಸರ್ ಮೀಡಿಯಾದವ್ರ ಮುಂದೆ ಹೇಳ್ಬೇಕಂದ್ರೆ ನಾವು ಈಗ ಆಲ್ರೆಡಿ ಕರ್ನಾಟಕದವ್ರು ಹೋಗಿ ಕೇಸ್ ಮಾಡ್ಕೊಳಕ ಅಲ್ಲಿ ಆಸ್ತಿ ಜಪ್ತಿ ಮಾಡ್ಯಾರ. ಅಲ್ಲಿ ಅಲ್ಲಿ ಏನದ ಪ್ರಾಪರ್ಟಿ ಗೌರ್ಮೆಂಟ್ ಅಥಾರಿಟಿ ಒಳಗಿದೆ ಸರ್.
ಆದ್ರೆ ಲೋಕಲ್ದವರು ಲೋಕಲ್ ಲೀಡರ್ಗಳದ ಆಸ್ತಿ ಏನೋ ಜಪ್ತಿ ಮಾಡ್ಲಿಕ್ಕೆ ರೆಡಿ ಇಲ್ಲ, ಇವ್ರದ್ದು ಏನು ಕೇಳಿಕ್ಕೆ ರೆಡಿ ಇಲ್ಲ ಸರ್. ಸರ್ ಅಲ್ಲಿ ಅವ್ರನ್ನ ಎಲ್ಲಾರ್ದು ಆಸ್ತಿ ಜಪ್ತಿ ಮಾಡಕ್ ಬಿಡುದಿಲ್ಲ ಹಂಗೆ. ಇಲ್ಲ ಸರ್, ಅಲ್ಲಿನ ಅರೆಸ್ಟ್ ಕೇಳಿ ಅವ್ರನ್ನ ಬಂಧಿಸಿದ್ದಿಲ್ಲ, ಬಂಧಿಸ್ಯಾರ, ಅವ್ರ ಮೇಲೆ FIR ಮಾಡಿರ್ಬೇಕು, ಅವ್ರ ತಂದು ಇಲ್ಲಿ ಇದು ಮಾಡಿ ಅದು ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಸಲ್ಲಿಸಬೇಕು. ಅದನ್ನೇ ಹೇಳಿ ನೀವು. ಆಸ್ತಿ ಆಸ್ತಿ ಜಪ್ತಿ ಮಾಡಿದ್ರೆ ನಿಮಗೂ ಬರಂಗಿಲ್ಲ, ಅವ್ರಿಗೂ ಬರಂಗಿಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ ಸರ್. ಕೇಳ್ಬೇಕು ಬರೀ ಆಗ್ತಿದೆ ಆಗಕತ್ತದಿ ಬರೀ ಸುಳ್ಳು ಭರವಸೆ ಕೊಟ್ರೆ ನಾವ್ ಏನ್ ಮಾಡೋಣ ಸರ್? ಅದರಿಂದ ಸರ್ 40 ಲ್ಯಾಕ್ ಹಾಕಿದ್ದೀನಿ ಸರ್. ನಮ್ಮ ಅಜ್ಜಿನೂ ತಿರ್ಕೊಂಡಿದ್ದೀನಿ, ಮನಿನೇ ಯಾರು ಇಲ್ಲ ಸರ್. ಇವ್ರ ಮನೆಯಲ್ಲಿ ಯಾರು ಇಲ್ರಿ. ಈ ಹೆಣ್ಮಗಳು ಸರ್, ಇವಳು ಒಬ್ಬಳೆ ಬ್ಯಾಚುಲರ್ ಹೆಣ್ಮಗಳು ರೀ. ಅವಳು ಫ್ಲಾಟ್ ಮಾರಿ ದುಡ್ಡು ಕೊಟ್ಟೋಡ್ರಿ ಸರ್ ಮನೆ ಒಳಗಡೆ ಸರ್. ಇದ್ರ सभी को नमस्ते और सलाम। मेरा नाम एडवोकेट जाफर सुतार और हमारे एडवोकेट फयाज भाई सरकार और भी एक हमारे कलीग एडवोकेट मुसद्दीक पीरा इनामदार, आज जो हम ये प्रेस मीट करने की वजह क्या है बोले तो बीजापुर में एक अब तक का सबसे बड़ा स्कैम हुआ है। करीबन 1200 करोड़ का ये स्कैम हुआ है, लेकिन आज तक ना कोई FIR हुआ है ना कोई उसकी इंक्वायरी हुई है। और जो स्कैम किए हैं वो राजस्थान की टीम है, जो राजस्थान के लोग हैं वो अभी तक एकदम अपनी जिंदगी में एंजॉय कर रहे हैं। ना एक कोई उनके इंक्वायरी हुई ना कोई FIR हुआ है, लेकिन हमारे बीजापुर के लोग ऐसी हालत हुई है हमारे मासूम लोगों की, जो पैसे उनके वो लोग जो ठगे हैं आज वो बर्बाद हो चुके हैं। और ये जो ये स्कैम हुआ है 2023-24 में ये स्कैम हुआ है, और ये जो स्कैमर्स हैं बीजापुर में उनके ऑफिसेस एकदम सिस्टमेटिक वे में, और वो जो लोग को जो मासूम लोग विक्टिम्स हैं उनके घर जाके ऑफिस जाके उनके बहला फुसला के उनके पास से पैसा निकाला गया है, लूटा गया है। और उस टाइम 2023-24 में बीजापुर के SP HD आनंद कुमार साहब थे, वो जवाबदारी से अगर तब का तब ये करे तो इंक्वायरी करे, कंप्लेंट करके उनको हिरासत में ले लिए तो पूरे अमाउंट रिकवरी होती थी। लेकिन बदकिस्मत हुआ नहीं। इसलिए परसों हमारे होम मिनिस्टर डॉक्टर जी परमेश्वर साहब आए थे और उनको मनवी दिए हैं और समझा है ऐसा ऐसा अभी तक इतना बड़ा स्कैम हुआ है, उसकी कोई जांच नहीं हुई करके। और वो भी क्या है, हमको मैं बात करूंगा डिपार्टमेंट से, इंक्वायरी करूंगा करके बोल के हमको आश्वासन दिए हैं। और हम ये मनवी हमारे उत्तरी सचिव MB पाटिल साहब को दिए हैं और सिटी MLA बसवन गौड़ा साहब को भी दिए हैं। और इसका जांच होना चाहिए, नहीं तो ये मासूम लोगों के अब तक 3 लोग इसमें जान गंवा चुके हैं, क्योंकि उनकी जिंदगी भर की कमाई है, वो जो लोग लगाए हैं जिंदगी भर की कमाई है उनकी। और जो हमारा यूथ है जो अपना सेविंग करके छोटा मोटा एक बिजनेस खोलना बोल के एक उम्मीद से एक पैसे जोड़ के रखा था, ये सब उनको पहला फुसला के सब निकाल लिए हैं। ये जो राजस्थान की जो टीम है ना, सब उनके पास से सब निकाल लिया गया है। इसलिए हमारे बीजापुर SP लक्ष्मण निम्बर्गी साहब को एक रिक्वेस्ट है कि वो जो स्कैमर्स हैं उनको जल्द से जल्द हिरासत में लिए और इंक्वायरी करें, और जितने भी मासूम लोगों का पैसा जो उन्होंने ले गए हैं वो
रिकवरी होना चाहिए। और हमारे एसपी साहब पर पूरा का पूरा भरोसा है कि वो जल्द से जल्द इंक्वायरी करेंगे और रिकवरी करके देंगे। इसी बात पर मैं अपनी बात खत्म करते हुए अब आगे की बात डिटेल में हमारे वकील साहब फयाज भाई सरकार समझाएंगे। ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಒನ್ ಅಂಡ್ ಆಲ್ ದೋಸ್ ಆರ್ ಪ್ರೆಸೆಂಟ್ ಹಿಯರ್. ಆಲ್ರೆಡಿ ಏನೈತಪ್ಪ ಅಂದ್ರೆ ಬಿಜಾಪುರದೊಳಗೆ ಸನ್ 2022 ಮಾಹಿತಿ ಪ್ರಕಾರ ಸನ್ 2022 ಹಿಡ್ಕೊಂಡು 2023 ಜೂನ್ ತನಕ ಏನೈತಪ್ಪ ಅಂದ್ರೆ ಒಂದು ದೊಡ್ಡ ಹಣಕಾಸಿನ ಅವ್ಯವಹಾರ ಆಗಲಿ, ಒಂಥರ ವೈಟ್ ಕಾಲರ್ ದರೋಡೆ ಆಗಲಿ, ಈ ತರದ ಒಂದು ದೊಡ್ಡದಾದಂತ ಏನೈತಪ್ಪ ಅಂದ್ರೆ ಒಂದು ಸ್ಕ್ಯಾಮ್ ಆಗಿದೆ. ಅದರ ಮಾಹಿತಿ ಏನೈತಪ್ಪ ಅಂದ್ರೆ ಆಲ್ರೆಡಿ ಅಡ್ವೊಕೇಟ್ ಜಾಫರ್ ಸುತಾರ್ ಅವರು ನಿಮ್ಮ ಮುಂದೆ ಬಿಚ್ಚಿದ್ದಾರೆ. ಇದ್ರೊಳಗ ಈ ಮೇನ್ ನಾವು ಪ್ರೆಸ್ ಮಾಡುವ ಅಜೆಂಡಾ ಏನೈತಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಏನು ಒಂದು ಪಬ್ಲಿಕ್ ಇನೋಸೆನ್ಸಿಯನ್ನ ಈ ಹಗ್ ಮಾಡೋದು ಎಲ್ಲ ಯಾವ ತರ ಯುಟಿಲೈಸ್ ಮಾಡ್ಕೋತಾರ ಅನ್ನೋದ್ರ ಬಗ್ಗೆ ಈ ಜನಕ್ಕೆ ನಾವು ಏನೈತಪ್ಪ ಅಂದ್ರೆ ಅವೇರ್ನೆಸ್ ತರುವ ಸಲುವಾಗಿ. ಸೆಕೆಂಡ್ ಏನೈತಪ್ಪ ಅಂದ್ರೆ ಈ ಏನು 1200 ಕೋಟಿದು ಏನು ಒಂದು ಸ್ಕ್ಯಾಮ್ ಆಗಿದೆ, ಆ ಸ್ಕ್ಯಾಮಿನ ಬಗ್ಗೆ ಏನೈತಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಎಚ್ಚೆತ್ಕೊಳ್ಳಿ. ಇದರ ಮೇಲೆ ಏನೈತಪ್ಪ ಅಂದ್ರೆ ಅವೇಕ್ ಹಾಕೊಂಡು ಇನ್ವೆಸ್ಟಿಗೇಷನ್ ಇನ್ಕ್ವೈರಿ ಮಾಡ್ಕೊಂಡು ಇದರ ಹಿಂದೆ ಇರುವಂತಹ ಯಾವುದೇ ಕೈ ಇರಲಿ ಆ ಕೈಗಳನ್ನ ಹಿಡಿದು ಒಂದು ಕಸ್ಟಡಿದೊಳಗೆ ತಗೊಂಡು ಇಂಟ್ರೋಗೇಷನ್ ಅನ್ನ ಮಾಡಿಕೊಂಡು ರಿಕವರಿ ಆಗಿ ಏನು ನೊಂದಂತಹ ವ್ಯಕ್ತಿಗಳದಾರ, ರೊಕ್ಕ ಹಾಕಿದಂತಹ ವ್ಯಕ್ತಿಗಳದಾರ, ಆ ವ್ಯಕ್ತಿಗಳಿಗೆ ಏನೈತಪ್ಪ ಅಂದ್ರೆ ತನ್ನ ಹಣವನ್ನ ಹಿಂದಕ್ಕೆ ಅವರಿಗೆ ರಿಕವರಿ ಮಾಡ್ಕೊಂಡು ಕೊಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಏನೈತಪ್ಪ ಅಂದ್ರೆ ಇವತ್ತಿದು ಪ್ರೆಸ್ ಮೀಟ್ ಮಾಡಿದ್ದೈತಿ. ಫಸ್ಟ್ ಆಫ್ ಆಲ್ ಇದು ಪ್ರಾರಂಭ ಯಾವಾಗಾಯ್ತು, ಯಾವ ತರ ಆಯ್ತಪ್ಪ ಅಂದ್ರೆ ಬಿಜಾಪುರದ ಒಬ್ಬ ವ್ಯಕ್ತಿ ಗಣೇಶ್ ಕರ್ಣಿ ಮತ್ತು ಇವನ ಟೀಮ್ ಸೇರ್ಕೊಂಡು ಏನ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ವಾತಾವರಣವನ್ನ ಸ್ಟಡಿ ಮಾಡ್ತಾರೆ. ಫಸ್ಟ್ ಬಿಜಾಪುರದೊಳಗೆ ಇರುವಂತಹ ಹಣ, ಆಮೇಲೆ ಇರುವಂತಹ ಆಮಿಷ, ಆಮೇಲೆ ಇಲ್ಲಿ ಜನಕ್ಕೆ ಯಾವ ತರ ಒಂದು ಆಸೆ ತೋರಿಸ್ಕೊಂಡು ನಾವು ನಂಬಿಸಿ ಅವರ ಜೇಬಿನಿಂದ ಅವರ ಅಕೌಂಟಿನಿಂದ ಹಣವನ್ನ ಏನ್ ಈಸಿಯಾಗಿ ತೆಗಿಬಹುದು ಅದರ ಬಗ್ಗೆ ಒಂದು ಸ್ಟಡಿ ಮಾಡ್ಕೊಂಡು ಏನೈತಪ್ಪ ಅಂದ್ರೆ ಒಂದು ಟೀಮ್ ಅನ್ನ ಕರೀತಾರ. ಈ ರಾಜಸ್ಥಾನದ ಮೂಲ ಅಜಯ್ ಆರ್ಯ ಮತ್ತು ಹಾಗೂ ಇವನು ಇತರರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕರೆಸ್ತಾರ. ಈ ಅಜಯ್ ಆರ್ಯ ಟೀಮ್ ಮತ್ತು ಗಣೇಶ್ ಕರ್ಣಿಯನ್ ಟೀಮ್ ಸೇರ್ಕೊಂಡು ಏನ್ ಮಾಡ್ತೈತ್ರಿ, ಈ ಒಂದು ವಜ್ರ ಹನುಮಾನ ಗೇಟದಲ್ಲಿ ಇರುವಂತಹ ಒಂದು ಖಾಸಗಿ ಬಿಲ್ಡಿಂಗ್ ಒಳಗ ತನ್ನ ಒಂದು ಆಫೀಸ್ ಅನ್ನ ಚಲಾವಣೆಯಲ್ಲೇ ತರ್ತಾರ. ಈ ಆಫೀಸು ಒಂದು ಏನು ಬಾಡಿಗೆ ರೂಪದಲ್ಲಿ ತಗೊಂಡಿದ್ರು, ಇದ್ರದ್ದು ಲೈಸೆನ್ಸ್ ಇತ್ತು ಇಲ್ಲೋ, ಇದ್ರ ಬಾಡಿಗೆ ರೆಂಟ್ ಅಗ್ರಿಮೆಂಟ್ ಇತ್ತು ಇಲ್ಲೋ ಅನ್ನೋದ್ರ ಬಗ್ಗೆ ಯಾವ್ದು ಖಚಿತ ಮಾಹಿತಿ ಇಲ್ಲ. ಆದ್ರೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಜನಕ್ಕ ಅವರು ನಂಬಿಸಿ ಏನೈತಪ್ಪ ಅಂದ್ರೆ ಗುಂಪುವಾಗಿ ಅಲ್ಲಿ ಕರೆದು ಅಲ್ಲಿ ಕಾನ್ಫರೆನ್ಸಸ್ ಗಳನ್ನ ಹೆಡ್ ಮಾಡ್ತಾರೆ. ಕಾನ್ಫರೆನ್ಸ್ ಇದರ ಮೂಲ ಉದ್ದೇಶ ಏನಿತ್ತಪ್ಪ ಅಂದ್ರೆ ಬ್ರೈನ್ ವಾಶ್. ನಿಮಗೂ ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟ್ ಇದ್ರೊಳಗ ದುಡ್ಡು ಹಾಕೊಂಡು ಯಾವ ತರ ದುಡ್ಡನ್ನ ತೆಗಿಬಹುದು ಅನ್ನುವಂತಹ ಒಂದು ಫಾಲ್ಸ್ ಆದಂತಹ ಒಂದು ಡಿಸೈರ್ ಅನ್ನ ಅವ್ರಿಗೆ ತೋರಿಸ್ತಾರ. ಆ ಡಿಸೈರ್ ಅದೊಳಗ ನಮ್ಮ ಜನಗಳು ಏನ್ ಮಾಡ್ತಾರಪ್ಪ ಅಂದ್ರ ಅವ್ರ ಮೇಲೆ ನಂಬಿ ಅಲ್ಲಿ ಕಾನ್ಫರೆನ್ಸ್ ಗಳನ್ನ, ಮೀಟಿಂಗ್ ಗಳನ್ನ ಅಟೆಂಡ್ ಆಗಿ ಅಲ್ಲಿ ಏನೈತಪ್ಪ ಅಂದ್ರೆ ನೀವು ಸಿಕ್ಕಾಪಟ್ಟೆ ಪ್ರಾಫಿಟ್ ಅನ್ನ ಗಳಿಸಬಹುದು ಅನ್ನುವಂತಹ ಒಂದು ಮನೋಭಾವಕ್ಕೆ ಒಳಗಾಗಿ ಏನ್ ಮಾಡ್ತಾರ, ಅವರು ಮಾತುಗಳಿಗೆ ನಂಬಿಕೊಂಡು ಅಲ್ಲಿ ಹೋಗ್ತಾರ. ಇನಿಷಿಯಲ್ ಏನಾಗ್ತೈತ್ರಿ, ಅಲ್ಲಿ ಎಲ್ಲಾರ್ದು ಅಕೌಂಟ್ ಗಳನ್ನ ರಚನೆ ಮಾಡ್ತಾರ. ಎಲ್ಲಾರ್ದು ಮೊಬೈಲ್ದೊಳಗೆ ನೋಡ್ರಿ ಇಲ್ಲಿ ರಿಫ್ಲೆಕ್ಟ್ ಆಗ್ತೈತಿ, ನೀವು ಹಾಕಿದಂತಹ ದುಡ್ಡು ರಿಫ್ಲೆಕ್ಟ್ ಆಗ್ತೈತಿ. ಆಮೇಲೆ ಯಾವ ಪ್ಲಾಟ್ಫಾರ್ಮ್ ಅವ್ರು ಯೂಸ್ ಮಾಡ್ತಾರಪ್ಪ ಅಂದ್ರೆ ಫೋರೆಕ್ಸ್ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ತಾರ. ಅದು ಆಲ್ರೆಡಿ ಇಂಡಿಯಾದೊಳಗೆ ಏನೈತ್ರಿ ಇಲ್ಲಿಗಲ್ ಇದೆ, ಬ್ಯಾನ್ ಇದೆ. ಅಲ್ಲಿ ಏನಾಗ್ತೈತಪ್ಪ ಅಂದ್ರೆ ರುಪೀಸ್ ಗನ್ನ ಕನ್ವರ್ಟ್ ಆಗ್ತೈತಿ. ಕನ್ವರ್ಟ್ ಹಾಕೊಂಡು USD ಡಾಲರ್ದೊಳಗೆ ಅವ್ರು ಕನ್ವರ್ಟ್ ಮಾಡ್ತಾರೆ. ಕನ್ವರ್ಟ್ ಮಾಡ್ಕೊಂಡು ಈ ತರ ಏನು ಒಂದು ಟ್ರಾನ್ಸಾಕ್ಷನ್ಸ್ ಇದೆ, ಇಲ್ಲಿಗಲ್ ಟ್ರಾನ್ಸಾಕ್ಷನ್ಸ್ ಇದೆ, ಈ ಟ್ರಾನ್ಸಾಕ್ಷನ್ ಅನ್ನ ಮಾಡಕ ಶುರು ಮಾಡ್ತಾರ. ನಮ್ ಮುಗ್ಧ ಜನಾನು ಏನ್ ಮಾಡ್ತೈತ್ರಿ, ಇನಿಷಿಯಲಿ ತನ್ನ ಜೇಬಿಲಿಂದ ಅಲ್ಪ ಸ್ವಲ್ಪ ಏನ್ ಸೇವಿಂಗ್ ಇತ್ತಲ್ಲ, ನೋಡುನಪ್ಪ ಒಂದ್ಸಲ ಹಾಕಿ ಒಂದ್ 5,000 ಹಾಕೋನು, 10,000 ಹಾಕೋನು ಅಂತ ಹೇಳ್ಕೊಂಡು ಅಟ್ ಇನಿಷಿಯಲಿ ಫಸ್ಟ್ ಫೇಸ್ ಒಳಗೆ ಏನ್ ಮಾಡ್ತಾರೆ, ಇವರು ಒಂದ್ 5-10 ಸಾವಿರ ರೂಪಾಯಿಗಳನ್ನ ಹಾಕ್ತಾರ. ಅದು USD ಕನ್ವರ್ಟ್ ಆಗುತ್ತೆ. USD ಕನ್ವರ್ಟ್ ಆಗಂಟ್ಲಿ ಅವ್ರಿಗೆ ಏನಾಗ್ತೈತಪ್ಪ ಅಂದ್ರೆ ಅದ್ರದ್ದು ಸಣ್ಣಗ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಗ್ತೈತಿ. ಒಂದು $10, $15, $20 ಮತ್ತು ಅದ್ರ ಕನ್ವರ್ಷನ್ ಮಾಡ್ತಾರೆ ಅವರು. ಬಿಟ್ಕಾಯಿನ್ ಅನ್ನುವಂತಹ ಮತ್ತು ಪ್ಲಾಟ್ಫಾರ್ಮ್ಸ್ ಮತ್ತು ಅದರ ಪ್ಲಾಟ್ಫಾರ್ಮ್ಸ್ ಅನ್ನ ಯುಟಿಲೈಸ್ ಮಾಡ್ಕೊಂಡು the USD dollars will be get converted into the rupees and rupees have got deposited into their respective accounts. ಸೊ ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ಅವ್ರು ಯಾವ ಒಂದು ಭರವಸೆಯನ್ನ ಗೆಲ್ಲಬೇಕಿರ್ತೈತಿ ಜನರದು, ಈಸಿಯಾಗಿ ಭರವಸೆಯನ್ನ ಗೆಲ್ತಾರ. ಆಮೇಲೆ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ಮೇಲೆ ಟ್ರಸ್ಟ್ ಮಾಡಾಕ, ನಂಬಾಕ ಸ್ಟಾರ್ಟ್ ಮಾಡ್ತಾರೆ. ಇದು ಅವ್ರಿಗೆ ಇನಿಷಿಯಲ್ ಇದೇ ಬೇಕಾಗಿತ್ತು. ಇನಿಷಿಯಲ್ ಅಮೌಂಟ್ ವಿಲ್ ಬಿ ವೆರಿ ಲೆಸ್, ದ ಪ್ರಾಫಿಟ್ ವಿಲ್ ಬಿ ಆಲ್ಸೋ ವೆರಿ ಲೆಸ್. ತನ್ನ ಕಡೆಲಿದ್ರು ಅವರು ದುಡ್ಡು ಕೊಟ್ರಪ್ಪ ಅಂದ್ರೆ ಮುಂದೆ ಆಗುವಂತ ಅವ್ರದ್ದು ಇಂಟೆನ್ಷನ್ ಮಾಡುವಂತ ಅಪರಾಧ ಬಹಳ ದೊಡ್ಡದಿತ್ತು. ಅದಕ್ಕೆ ಏನೈತಪ್ಪ ಅಂದ್ರೆ ಅಟ್ ಇನಿಷಿಯಲಿ
ಅಲ್ಪ ಸ್ವಲ್ಪ ಪ್ರಮಾಣದ ಪ್ರಾಫಿಟ್ ಅನ್ನ ಕೊಡ್ಕೊಂಡು ಕಂಪ್ಲೀಟ್ ಆಗಿ ಏನ್ ಮಾಡ್ತಾರಪ್ಪ ಅಂದ್ರೆ ದೇ ಹ್ಯಾವ್ ಪುಟೆಡ್ ಇನ್ ಟು ದೇರ್ ಪಾಟ್. ಅವ್ರ ಪಾಟ್ಗಳು ಕಂಪ್ಲೀಟ್ ಆಗಿ ಅವರು ಜನರ ಟ್ರಸ್ಟ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸೇರಿಸ್ತಾರೆ. ಸೆಕೆಂಡ್ ಫೇಸ್ ದೊಳಗ ನಮ್ಮ ಮುಗ್ಧ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ನಾವು ಲಾಭ ಅಂತೂ ಸಾಕಷ್ಟು ಬರಾಕತ್ತಿತ್ತಪ್ಪ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ, ತನ್ನ ಬಳಿ ರೊಕ್ಕ ಇಲ್ಲಪ್ಪ ಅಂದ್ರೂ ಬ್ಯಾಂಕ್ ಇತ್ರ ಲೋನ್ ತೆಗ್ದಾರ. ಅದು ಎಲ್ಲ ಅಥೆಂಟಿಕೇಟ್ ಡಾಕ್ಯುಮೆಂಟ್ ನಮ್ಮ ಅದಾವ, ಎಷ್ಟೆಷ್ಟು ಎಲ್ಲೆಲ್ಲಿ ಈ ಒಂದು ಲೋನ್ ಗಳನ್ನ ತೆಗದಾರ, ಯಾವ ತರ USD ಡಾಲರ್ದೊಳಗ ಏನೈತಪ್ಪ ಅಂದ್ರೆ ಕನ್ವರ್ಷನ್ ಆಗೈತಿ, ರುಪೀಸ್ ಹೌ ಇಟ್ ಹ್ಯಾಸ್ ಗಾಟ್ ಕನ್ವರ್ಟೆಡ್. ಅಂಡ್ ದರವೊಂದು ಹಾಕುವಂತಹ ರೊಕ್ಕ ಏನೈತಪ್ಪ ಅಂದ್ರೆ ಅವರಿಗೆ ಮೇಲ್ ಆಗ್ತಿತ್ತು, ರುಪೀಸ್ ಹ್ಯಾವ್ ಬಿನ್ ಕನ್ವರ್ಟೆಡ್. ಇಲ್ಲಿ ನೀವು ನೋಡಬಹುದು, ಒಬ್ರು ಇಂಡಿ ಮೂಲದ ಪ್ರಮೋದ್ ಸಿದ್ದರಾಮ್ ಉಮರ್ಜಿ ಅಂತ ಅದಾರ. ಇವ್ರದ್ದು ಅಟ್ ಇನಿಷಿಯಲಿ $1,200 ಯಾವಾಗ್ರಿ 2 ಮೇ 2023 ಸಮಯ 9:07 ಏನೈತಪ್ಪ ಅಂದ್ರೆ ಇಲ್ಲಿ ಅವ್ರದ್ದು ಹಾಕಿದಂತಹ ದುಡ್ಡು ಏನಾಗ್ತೈತಿ USD ಡಾಲರ್ ಕನ್ವರ್ಟ್ ಆಗಿ ಅವ್ರ ಅಕೌಂಟ್ ಜಮಾ ಆಗುತ್ತೆ. ಈ ತರ ಏನೈತ್ರಿ, ಮುಗ್ಧ ಜನ ಕಂಟಿನ್ಯೂ ಆಗಿ ಅಲ್ಲಿ ಏನ್ ಮಾಡ್ಕೋತ ಹೋಗ್ತಾರ, ಡಿಪಾಸಿಟ್ ಅನ್ನ ಮಾಡ್ಕೋತ ಹೋಗ್ತಾರ. ಆಮೇಲೆ ಹೌ ದ ಓಷಿಯನ್ ಆಫ್ ಅಮೌಂಟ್ ಹ್ಯಾಸ್ ಗಾಟ್ ಗ್ಯಾದರ್ಡ್ ಆರ್ ಡಿಪಾಸಿಟೆಡ್ ಇನ್ ದ ಅಕೌಂಟ್ ಆಫ್ ದಟ್ ಅಜಯ್ ಆರ್ಯ ಅಂಡ್ ದಟ್ ಟೀಮ್. ಈಗ ಅವ್ರಿಗೆ ಅರ್ಥ ಆಗತ್ತ, ಏನು ನಮಗ ಬೇಕಾದಂತಹ ಹಣ ಸುಮಾರು ನಾವು ಲೆಕ್ಕ ಮಾಡಿದ್ರ ನಮಗ್ ಬಂದಂತಹ ಮಾಹಿತಿ ಪ್ರಕಾರ 1,200 ಕೋಟಿ ಅಷ್ಟು ಏನ್ ಮಾಡ್ತಾರೆ, ಅಲ್ಲಿ ರೊಕ್ಕವನ್ನು ಅವ್ರು ಜಮಾ ಮಾಡ್ತಾರೆ. ಜಮಾ ಮಾಡಂಟ್ಲೆ ಇನ್ನೊಂದು ಇಲ್ಲಿ ಒಂದು ಹೆಗ್ ಮಾಡುವಂತಹ ಒಂದು ಏನ್ ಆಕ್ಟ್ ಮಾಡ್ತಾರಪ್ಪ ಅಂದ್ರ, ಯಾವಾಗ ಈ ಜನ ವಿಡ್ರಾಲ್ ಮಾಡ್ಬೇಕು ಅಂತ ಬಯಸಿ ಅವ್ರ ಬಳಿ ಹೋಗ್ತಾರಲ್ರಿ, ಅವಾಗೂ ಕೂಡ ಏನೈತಪ್ಪ ಅಂದ್ರೆ ಅವ್ರಿಗೆ ಆಮಿಷವನ್ನ ತೋರ್ಸಾರ. ಯಾವ ತರ ಆಮಿಷ, ರೊಕ್ಕ ಇದ್ರೆ ಅದ್ರೊಳಗೆ ಇರ್ತಾವ ನಿಮ್ ಅಕೌಂಟ್ ದೊಳಗ, ತೆಗದ್ರಪ್ಪ ಅಂದ್ರೆ ಮತ್ ನಿಮ್ ಪ್ರಾಫಿಟ್ ಕಡಿಮೆ ಆಗ್ತೈತಿ ನೋಡ್ರಿ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಆಮಿಷಕ್ಕೆ ಒಳಗ್ ಮಾಡ್ತಾರ, ಆಸೆಗಳನ್ನ ತೋರಿಸ್ತಾರ. ಆ ಆಸೆಗೆ ಏನೈತಪ್ಪ ಅಂದ್ರೆ ನಮ್ ಜನನು ತನ್ನ ಅಕೌಂಟ್ ನಲ್ಲಿ ಇರುವಂತಹ ದುಡ್ಡನ್ನು ಕನ್ವರ್ಷನ್ ಮಾಡ್ಕೊಂತ ತಗಿಲಾರ್ದ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಬಿಟ್ಟು ಬಿಡ್ತಾರ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಇದೇ ಪ್ರಮೋದ್ ಸಿದ್ದರಾಮ್ ಉಮರ್ಜಿ. ಇವ್ರ ಅಕೌಂಟ್ ಬಂದ್ ಆದಾಗ ಇವ್ರ ಅಕೌಂಟ್ ದೊಳಗೆ ಎಷ್ಟಿತ್ತಪ್ಪ ಅಂದ್ರೆ ಅಮೌಂಟ್ ಅರೌಂಡ್ $1,46,649. ಅರೌಂಡ್ ಇದು ಎಷ್ಟು ಆಗ್ತೈತಪ್ಪ ಅಂದ್ರೆ ಕನ್ವರ್ಟ್ ಮಾಡಿದಾಗ 1,31,98,410 ರೂಪಾಯಿ ಆಗ್ತೈತ್ರಿ. ಇದು ಜಸ್ಟ್ ನಾನು ಒನ್ ಅಕೌಂಟ್ ಬಗ್ಗೆ ನಾನು ಮಾತಾಡಕತ್ತೀನಿ. ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ಓನ್ಲಿ ಒನ್ ಅಕೌಂಟ್, ಹೌ ದ ಪೀಪಲ್ ಹ್ಯಾವ್ ಥಗ್ಡ್ ಇನ್ ಬೋತ್ ದ ನೇಚರ್. ಇನ್ ಒಂದ್ಸಲ ಜೇಬಿಲಿತ್ರ ರೊಕ್ಕನೂ ತಕೊಂಡಾರ, ಅದನ್ನ ಎಲ್ಲಿತ್ತಪ್ಪ ಅಂದ್ರೆ ಒಂದ್ ಕಡೆ ಟ್ರ್ಯಾಪ್ನು ಮಾಡಿದಾರ, ತಕ್ಕೊಳಕ್ ಹೋದ್ರ ಆಮಿಷನವನ್ನು ತೋರಿಸಿದಾರ. ಆಮೇಲೆ ಯಾವಾಗ ಟ್ರ್ಯಾಪ್ ಆದ್ರು ರೊಕ್ಕ, ಅವಾಗ ಏನ್ ಮಾಡ್ಬಿಟ್ಟಾರಪ್ಪ ಅಂದ್ರೆ ದೇ ಹ್ಯಾವ್ ಫ್ಲೀಡ್ ಫ್ರಮ್ ವಿಜಯಪುರ್. ಇಮಿಡಿಯೇಟ್ಲಿ ಏನ್ ಮಾಡಿದ್ದಾರೆ, ಬಿಜಾಪುರ ಬಿಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಜನರಿಗೆ ಗೊತ್ತಾಯ್ತು, ನಮ್ಮ ರೊಕ್ಕ ಏನಿದಾವಪ್ಪ ಅಂದ್ರೆ ನಮ್ಮ ಅಕೌಂಟ್ ಲಿತ್ರ ನಮ್ಮ ಜೇಬಿಲಿತ್ರ ತಕೊಂಡ್ಬಿಟ್ಟಾರ. ಜನ ಏನಿದಾವಪ್ಪ ಅಂದ್ರೆ ತನ್ನ ಒಡವೆಗಳನ್ನ ಬಂಗಾರಗಳನ್ನ ಮಾರಾಟ ಮಾಡಿನೂ ಕೂಡ ಏನೈತಪ್ಪ ಅಂದ್ರ ಈ ಒಂದು ಸ್ಕ್ಯಾಮ್ ಅದೊಳಗೆ ಸಿಕ್ಕಾಕೊಂಡಾರ. ಲೋನ್ಗಳನ್ನ ತೆಗದಾರ, ಸಿಕ್ಕಾಕೊಂಡಾರ. ಮನಿಗಳನ್ನ ಮಾರ್ಗೇಜ್ ಮಾಡ್ಯಾರ, ಅಡಮಾನಗಳನ್ನ ಮಾಡ್ಯಾರ, ಸಿಕ್ಕಾಕೊಂಡಾರ. ಹ್ಯಾಂಡ್ ಲೋನ್ ಗಳನ್ನ ತಗೊಂಡಾರ, ತನ್ನ ಜಮೀನುಗಳನ್ನ ಒತ್ತಿ ಇಟ್ಟಾರ, ಪ್ಲಾಟ್ ಗಳನ್ನ ಒತ್ತಿ ಇಟ್ಟಾರ. ಸೊ ಈ ತರ ಎಲ್ಲಾ ಮಾಡ್ಕೊಂಡು ಏನ್ ಮಾಡ್ಯಾರಪ್ಪ ಅಂದ್ರೆ ಒಂದ್ ಏನೋ ಮನುಷ್ಯ ಅನ್ನಂಟ್ಲಿ ಆಸೆ ಇರುವೆ. ಈಗ ನಾನು ಒಂದ್ ಅಂಗಡಿ ಹಾಕೊಂಡ್ ಕೂತೀನಪ್ಪ ಅಂದ್ರೆ ಆಸೆ ಸಲುವಾಗಿನೇ 10 ಲಕ್ಷ ನಾನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿನಂದ್ರೆ ಅದಕ್ಕೆ ಏನಾರ ಹತ್ಕೊಂಡು ಬರ್ತೈತಿ ಅಂತ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅಲ್ಲಿ ಲಾಭ ಪಡಿಬೇಕಂತ ಕೂತಿರ್ತೇನೆ. ಅದೇ ತರ ಏನೈತಪ್ಪ ಅಂದ್ರೆ ಈ ಮುಗ್ಧ ಜನರು ಜಸ್ಟ್ ಫಾರ್ ದೇರ್ ಲವ್ಲಿಹುಡ್, ತನ್ನ ಮಕ್ಕಳು ಚೆನ್ನಾಗಿರ್ಲಿ, ತನ್ನ ಜೀವನ ಚೆನ್ನಾಗಿರ್ಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಏನೈತಪ್ಪ ಅಂದ್ರ ಅಲ್ಲಿ ಹೂಡಿಕೆಗಳನ್ನ ಮಾಡಿದ್ದಾರೆ. ಆದ್ರೆ ಈ ಜನರು ಏನ್ ಮಾಡಿದಾರಪ್ಪ ಅಂದ್ರೆ ಯಾವಾಗ ಹೂಡಿಕೆಗಳು ಡಿಪಾಸಿಟ್ ಒಂದು ಹ್ಯೂಜ್ ಲೆವೆಲ್ ಒಂದು ಮಾಸ್ ಲೆವೆಲ್ ಆಯ್ತು, ಅವಾಗ ಇಮಿಡಿಯೇಟ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಬಿಜಾಪುರ ಹತ್ರ ಫ್ಲೀ ಆಗ್ಯಾರ. ಇದು ತಕ್ಷಣ ನಾಲೆಜ್ ಬರಂಟ್ಲೆ ಏನ್ ಮಾಡಿದಾರಪ್ಪ ಅಂದ್ರೆ ಜನ ಆಯಾ ಸಂಬಂಧಪಟ್ಟಂತಹ ಏನು ಒಂದು ಪೊಲೀಸ್ ಠಾಣೆಗಳದಾವ, ಈ ಪೊಲೀಸ್ ಠಾಣೆಗಳಿಗೆ ಹೋಗಿ ಇವನ್ SP ಆಫೀಸ್ ಹೋಗನು ಕೂಡ ಏನೈತಪ್ಪ ಅಂದ್ರೆ ಕಂಪ್ಲೇಂಟ್ ಕೊಡುವತ್ನ ಪ್ರಯತ್ನವನ್ನ ಮಾಡಿದಾರ. ಆಮೇಲೆ ಮೇಜರ್ಲಿ ಏನು ಇದು ಅಫೆನ್ಸ್ ಆಗಿದೆ, ದಿಸ್ ಅಫೆನ್ಸ್ ವಿಲ್ ಬಿ ಅಟ್ರಾಕ್ಟೆಡ್ ಅಂಡರ್ ದಿ ಸೈಬರ್ ಕ್ರೈಮ್ಸ್. ಅದಕ್ಕ ನಮ್ಮ ಮುಕ್ತ ಜನ ಏನು ವಿಕ್ಟಿಮ್ಸ್ ಅದಾರ, ನೊಂದಂತಹ ವ್ಯಕ್ತಿಗಳದಾರ, ಯಾರು ರೊಕ್ಕಗಳನ್ನ ಇಲ್ಲಿ ಏನು ದರೋಡೆಯಾಗಿ ಮಾಡಿದ್ದಾರಲ್ಲ, ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಇಮಿಡಿಯೇಟ್ಲಿ ಆಗಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಹೋದಾಗೂ ಕೂಡ ಆಯಾ ಅಧಿಕಾರಿಗಳು ನಿಷ್ಕಾಳಜಿಯನ್ನ ತಗೊಂಡು ನಮಗ್ ಬಂದಂತಹ ಮಾಹಿತಿ ಪ್ರಕಾರ 400ರಿಂದ 500 ಕಂಪ್ಲೇಂಟ್ಗಳು ಏನದಾವಪ್ಪ ಅಂದ್ರೆ ಆಯಾ ಪೊಲೀಸ್ ಠಾಣೆಗಳು ಬಿದ್ದಾವೆ. ಆದ್ರ ಅದರ ಮೇಲೆ ಯಾವುದೇ ತರದ ಸಿಂಗಲ್ FIR ಆಗಿಲ್ಲ, ಸಿಂಗಲ್ ಇನ್ವೆಸ್ಟಿಗೇಷನ್ ಆಗಿಲ್ಲ, ಇನ್ಕ್ವೈರಿ ಆಗಿಲ್ಲ. ಇನ್ನೊಂದು, ಈ ಜನರೇ ಏನ್ ಮಾಡಿದ್ದಾರಪ್ಪ ಅಂದ್ರೆ ತನ್ನ ಮನಸ್ಸನ್ನ ಗಟ್ಟಿಯಾಗಿ ಮಾಡ್ಕೊಂಡು ಈ ಅಜಯ್ ಆರ್ಯ ಅಂಡ್ ಟೀಮ್ ಏನು ಇವರು ಮೂಲತಃ ರಾಜಸ್ಥಾನದವರದಾರ, ಇವರು ನೇಟಿವ್ ಪ್ಲೇಸಿಗೆ ಹೋಗಿ ಅಲ್ಲಿ ಇರುವಂತಹ ಪೊಲೀಸ್ ಠಾಣೆಗಳಿಗೆ ಭೇಟಿ ಮಾಡಿ, ಅಧಿಕಾರಿಗಳನ್ನ ಭೇಟಿ ಮಾಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರ. ಅಲ್ಲಿ FIR ಆಗ್ಯಾವ್ರಿ. FIR ಆಗಂಟ್ಲೆ ಆ ಅಜಯ್ ಆರ್ಯ ಅಂಡ್ ಟೀಮಿಗೆ ಕಸ್ಟಡಿದೊಳಗೂ ತಗೊಂಡಾರ. ಇಮಿಡಿಯೇಟ್ಲಿ ಆಫ್ಟರ್ ಟೇಕಿಂಗ್ ಕಸ್ಟಡಿ, those people, those police authorities, they have intimated to the local police authorities to take them custody.
ಅವ್ರಿಗೆ ನೀವು ಬಂದ್ಕೊಂಡು ಕಸ್ಟಡಿ ತಗೊಂಡು ನಿಮ್ದು ಏನ್ ರಿಕವರಿ ಅದನ್ನ ಮಾಡ್ಕೋರಿ ಅಂತ ಇಂಟಿಮೇಶನ್ ಕೊಟ್ರು. ಇಲ್ಲಿ ಇರುವಂತಹ ಅಧಿಕಾರಿಗಳು ನಿಷ್ಕಾಳಜಿಯನ್ನ ಮಾಡ್ಕೊಂಡು ಏನಿತ್ತಪ್ಪ ಅಂದ್ರ ಯಾವುದೇ ತರಹದ ಅವರಿಗೆ ತರುವಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನು ತಯಾರು ಮಾಡಿಲ್ಲ, ಕೊಟ್ಟಂತಹ ಕಂಪ್ಲೇಂಟ್ ಮೇಲೆ ಆಕ್ಟ್ ಮಾಡ್ಕೋತಾ FIR ಮಾಡಿಲ್ಲ, ಇನ್ವೆಸ್ಟಿಗೇಟ್ ಮಾಡಿಲ್ಲ, ಎನ್ಕ್ವೈರಿನೂ ಮಾಡಿಲ್ಲ, ರಿಕವರಿ ಅಂತೂ ಪ್ರೊಸೀಜರ್ ದೂರೇ ಆಯ್ತು. ಅದಕ್ಕ ಅವರು ತೋರಿಸುವಂತಹ ನಿಷ್ಕಾಳಜಿ ಸಂಬಂಧ ಇನ್ನೊಂದಂತಹ ವ್ಯಕ್ತಿಗಳದು ಒಂದು ಫೇಸ್ ಹಾಕೊಂಡು ಅವರ ಒಂದು ಟಂಗ್ ಆಗಿ ನಾವು ಏನೈತಪ್ಪ ಅಂದ್ರೆ ಇವತ್ತು ವಕೀಲರ ಸಂಘ ನಿಮ್ ಮುಂದೆ ಕೂತ್ಕೊಂಡು ಅವ್ರಿಗೆ ಏನೋ ಒಂದು ನ್ಯಾಯವನ್ನ ಇದ್ರೊಳಗ ಒಂದು ಕ್ಲಿಯರ್ ಮಾಡ್ತೀವಿ. ಇದ್ರೊಳಗ ನಮ್ಮದು ಪರ್ಸನಲ್ ಆಗಿ ಯಾವುದೇ ತರದ ಹಿತಾಸಕ್ತಿ ಆಗಲಿ ಇಂಟ್ರೆಸ್ಟ್ ಆಗಲಿ ಯಾವುದೇ ಇಲ್ಲ. ಆ ವ್ಯಕ್ತಿಗಳು ಏನದಾರಪ್ಪ ಅಂದ್ರ ಕೋರ್ಟು ಮತ್ತು ಕಚೇರಿ ಮತ್ತು ಪೊಲೀಸ್ ಸ್ಟೇಷನ್ ಅಂತ ಏನ್ ಅಡ್ಡಾಡಕತ್ತಿದ್ರು ಅವಾಗ ಸಿಕ್ಕರು, ತನಗ ಆಗಿದ್ದಂತಹ ಇಡೀ ಫ್ರಾಡ್ ಮತ್ತು ಚೀಟನ್ನ ನಮ್ಮ ಮುಂದೆ ಇಟ್ರು. ಆಮೇಲೆ ನಾವು ಕೂಡ ಏನೈತಪ್ಪ ಅಂದ್ರೆ ಆಸ್ ದಿ ಆಲ್ರೆಡಿ ಅಡ್ವೊಕೇಟ್ ಜಾಫರ್ ಸುತಾರ್ has stated, last time the Home Minister has visited Vijaypur and in that occasion itself we have given a complaint to him. So he promised that he will act as per that complaint and try to recover the amount and it will be handed over to the victim people. ಅದನ್ನ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಭರವಸೆ ಮೇಲೆ ಏನೈತಪ್ಪ ಅಂದ್ರ ಇದು ಫಾಸ್ಟ್ ಆಗಿ ಕೆಲಸ ಆಗ್ಬೇಕಪ್ಪ ಅಂದ್ರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಬಹುಮುಖ್ಯ. ಇದ್ರೊಳಗ COD ಆಗಲಿ, CID ಆಗಲಿ, ಅಥವಾ CBI ಇನ್ವಾಲ್ವ್ಮೆಂಟ್ ಆಗಲಿ, ಅಥವಾ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಇವ್ರದ್ದು ಆಕ್ಟ್ ಇವರು ಮಾಡುವಂತಹ ಕರ್ತವ್ಯ ಬಹಳ ಇಂಪಾರ್ಟೆಂಟ್ ಐತ್ರಿ. ಅದರ ಸಲುವಾಗಿ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆದಂತಹ ಸ್ಕ್ಯಾಮ್ ಮೇಲೆ ಒಂದು ಕಾಳಜಿಯನ್ನ ತೋರಿಸ್ಕೊಂಡು ನಮ್ಮ ನೊಂದಂತಹ ವ್ಯಕ್ತಿಗಳು ನಿಮ್ಮ ಏನ್ ಡೋರ್ ಸ್ಟೆಪ್ಪಿಗೆ ಬಂದ್ಕೊಂಡು ಕಂಪ್ಲೇಂಟ್ ಅನ್ನ ಕೊಡ್ತಾರ, ಆ ಕಂಪ್ಲೇಂಟ್ ಆಧಾರ ಮೇಲೆ ತಾವುಗಳು FIR ಅನ್ನ ಮಾಡ್ಕೊಂಡು ಎನ್ಕ್ವೈರಿಯನ್ನ ಮಾಡ್ಕೋಬೇಕು. ಇದರ ಹಿಂದೆ ಇರುವಂತಹ ಎಲ್ಲಾ ವ್ಯಕ್ತಿಗಳನ್ನ ಇಂಟ್ರೋಗೇಷನ್ ಅನ್ನ ಮಾಡ್ಕೊಂಡು ಅಪರಾಧಿಗಳಿಗೆ ಜೈಲಿಗೆ ನುಗ್ಗಿ ಅವರು ಎಲ್ಲಿ ರೊಕ್ಕವನ್ನ ಹಾಳು ಮಾಡಿದ್ದಾರ ಅದನ್ನೆಲ್ಲ ರಿಕವರಿ ಮಾಡಿಕೊಂಡು ಒಂದಂತಹ ವ್ಯಕ್ತಿಗಳಿಗೆ ಕೊಡಬೇಕು ಅನ್ನುವಂತಹ ಒಂದು ಚಿಂತನೆ ಮೂಡಿಸೋ ಸಲುವಾಗಿ, ಆಮೇಲೆ ಅವರಿಗೆ ರಿಕ್ವೆಸ್ಟ್ ಮಾಡೋ ಸಲುವಾಗಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೇವೆ. ಸೊ ಇದೇ ತರ ಇನ್ ಕೇಸ್ ಇವತ್ತು ಒಂದು ಡೋರ್ ಸ್ಟೆಪ್ ಆಫ್ ಎವ್ರಿ ಪೊಲೀಸ್ ಸ್ಟೇಷನ್ ಅಂಡರ್ ಹೂಸ್ ಜುರಿಸ್ಡಿಕ್ಷನ್ ದ ಫ್ರಾಡ್ ಹ್ಯಾಸ್ ಬಿನ್ ಕಮಿಟೆಡ್. ಎಲ್ಲಿ ಯಾವ ಒಂದು ಜುರಿಸ್ಡಿಕ್ಷನ್ ಆಧಾರದ ಮೇಲೆ ಫ್ರಾಡ್ ಕಮಿಟ್ ಆಗೈತಲ್ರಿ, ಆಯಾ ಪೊಲೀಸ್ ಸ್ಟೇಷನ್ ಈ ನೊಂದಂತ ವ್ಯಕ್ತಿಗಳು ಭೇಟಿ ಮಾಡ್ಕೊಂಡು ಕಂಪ್ಲೇಂಟ್ ಅನ್ನ ಕೊಡ್ತಾರ. ತಮ್ಮಲ್ಲಿ ನಿವೇದನೆ ಏನೈತಿ, ರಿಕ್ವೆಸ್ಟ್ ಏನೈತಪ್ಪ ಅಂದ್ರ FIR ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ನೀವು ತಗೊಳ್ಳಿಲ್ಲಪ್ಪ ಅಂದ್ರ 1200 ಕೋಟಿ ಹಿಂದ ಒಂದು ಮಿನಿಮಮ್ 1200 ಜನ ಇರ್ತಾರ್ರಿ. ಆ 12 ಪ್ರೊಟೆಸ್ಟ್ ಆಯ್ತು. ವಾಟ್ ವಾಸ್ ದ ರಿಸಲ್ಟ್ ಆಫ್ ದಟ್? ಈಗ ಅದನ್ನೇ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಕೊಂಡಾಗ ಗೊತ್ತಾಗ್ತೈತಿ ಅವ್ರು ಇವ್ರು ಅದಾರೋ ಏನ್ ಅವ್ರು ಬೇರೆ ಅದಾರೋ. ದಟ್ ಇಟ್ ಸೆಲ್ಫ್ ಯಾವ ಸೆಟ್ ಒಂದು ಫಾರೆಕ್ಸ್ ಟೋಟಲಿ ಇಲ್ಲಿಗಲ್ ಇಲ್ಲ. ಫಾರೆಕ್ಸ್ ಇಸ್ ನಾಟ್ ಟೋಟಲಿ ಇಲ್ಲಿಗಲ್. ಕ್ಯಾಪ್ಮೋರ್ ಫಾರೆಕ್ಸ್ ಇಲ್ಲಿಗಲ್ ಇಲ್ಲ. ರೆಸ್ಟ್ರಿಕ್ಟೆಡ್ ಇಲ್ಲಿ ಅದು ಕಾನೂನು ಇದೆ. ಫಾರೆಕ್ಸ್ ಟೋಟಲಿ ಫಾರೆಕ್ಸ್ ಇಲ್ಲಿಗಲ್ ಅಂತ ಹೇಳಿದ್ರೆ ಇಟ್ ನಾಟ್ ಟೋಟಲಿ ಇಲ್ಲಿಗಲ್. ಅದರಲ್ಲಿ ಕೆಲವು RBI ಅಂಡರ್ ಅಲ್ಲಿ ಕೆಲವು ನಿಬಂಧನೆಗಳು ಬರ್ತಾ ಅಲ್ಲಿ ನಿಬಂಧನೆ ಫಾಲೋ ಮಾಡಿದ್ರೆ ಮಾತ್ರ ಇಲ್ಲಿಗಲ್ ಆಗ್ತದೆ. ಫಾರೆಕ್ಸ್ ಟೋಟಲಿ ಇಟ್ ನಾಟ್ ಇಲ್ಲಿಗಲ್. ಒಂದು ಎರಡನೇದು ಈಗ ಸೈಬರ್ ಕ್ರೈಮ್ ನಲ್ಲಿ ಆಗಿರೋದು ಗವರ್ಮೆಂಟ್ ಹೆಂಗ್ ಪೊಲೀಸ್ ಹೆಂಗ್ ಕೊಡ್ತದೆ, ಫಸ್ಟ್ ದೇ ಹ್ಯಾವ್ ಟು ಫ್ರೀಸ್ ದ ಅಕೌಂಟ್ ಆಫ್ ದ ಪರ್ಸನ್. ಕೇಸ್ ಮೇಲೆ ಫ್ರೀಸ್ ಮಾಡ್ತಾರೆ. ಆ ಫ್ರೀಸ್ ಮಾಡಿದ್ಮೇಲೆ ಎಷ್ಟು ಅಮೌಂಟ್ ಅವ್ರ ಅಕೌಂಟ್ ಅಲ್ಲಿ ಸಿಗ್ತದೆ ಅಷ್ಟೇ ಮಾತ್ರ ಕೊಡಕ್ ಆಗ್ತೈತೆ ಅವ್ರ ಹತ್ರ. ಈಗ ಅವ್ರು ವಿಡ್ರಾ ಮಾಡಿದ್ರೆ ಅರೆಸ್ಟ್ ಮಾಡಿದ್ಮೇಲೆ ಕೊಡಬಹುದು, ಬಟ್ ದೇ ಕೆನಾಟ್ ತಮ್ಮ ಕೈಯಿಂದ ಹಾಕಿ ನಿಮ್ಗೆ ರೊಕ್ಕ ಕೊಡಕ್ ಆಗುದಿಲ್ಲ. ಅವರು ಯಾರು ಪೊಲೀಸ್ ಕೊಡುದಿಲ್ಲ. ಅವ್ರ ಅಕೌಂಟ್ ನಲ್ಲಿ ಫ್ರೀಸ್ ಆಗಿರುವಂತ ಅಮೌಂಟ್ ಎಷ್ಟು ಅವೈಲೇಬಲ್ ಇರ್ತೈತಿ ಅಷ್ಟೇ ಮಾತ್ರ ಕೊಡಕ್ ಆಗ್ತೈತಿ. ಅಥವಾ ಅರೆಸ್ಟ್ ಆದ್ಮೇಲೆ ಮತ್ತೆ ಹುಡುಕಾಡ್ತಾ ಹೋಗುದು. ಬಟ್ ಈಗ 12 ಅದು ಎಲ್ಲೇ ಲಾಸ್ಟ್ ಸ್ಟೇಟಸ್ ಐತಿ 12 ಕೋಟಿ ಆಲ್ರೆಡಿ ವಿಡ್ರಾ ಆಗಿತ್ತು. ಯಾವ ಬ್ಯಾಂಕ್ ಒಳಗೆ ಇತ್ತು, ಇಂಡಿಯನ್ ಬ್ಯಾಂಕ್ ಆಯ್ತು, ಫಾರಿನ್ ಬ್ಯಾಂಕ್ ಒಳಗಾಯ್ತು, ವಿಡ್ರಾ ಆಗಿತ್ತು, ಇದು ಉಳಿದಿತ್ತು ಅನ್ನುವಂತ ಯಾವ್ದು ಮಾಹಿತಿ ನೀವು ಕೊಡಾತಿಲ್ಲ. ಆ ಮಾಹಿತಿ ಸಲುವಾಗಿನೇ ಅದು ಇನ್ಕ್ವೈರಿ ಇನ್ವೆಸ್ಟಿಗೇಷನ್ ಮಾಡಿದ್ದಾಗೆ ಬಹಿರಂಗ ಆಗ್ತದೆ ಸರ್. ನಮ್ದು ಪ್ರೆಸ್ ಮಾಡುವಂತಹ ಬಹು ಮುಖ್ಯವಾದಂತಹ ಉದ್ದೇಶ ಏನೈತಪ್ಪ ಅಂದ್ರೆ ದ ಇನಿಷಿಯೇಷನ್ ಆಫ್ ಡಿಪಾರ್ಟ್ಮೆಂಟ್ ಇನ್ಕ್ವೈರಿ. ಅವ್ರು ಇನಿಷಿಯೇಟಿವ್ ಮಾಡಕತ್ತಿಲ್ಲ, ಇನಿಷಿಯೇಟ್ ಮಾಡಿದಾಗ ಎಲ್ಲ ಬಹಿರಂಗ ಆಗ್ತಾವ ಹೌ ಮಚ್ ಇಟ್ ಈಸ್ ಅಂತ. ಈಗ ನೀವು ಹೇಳ್ತಾ ಇರೋದು ಸತ್ಯ, ಎಲ್ಲವೂ ಸತ್ಯ ಇರಬಹುದು. ಆದ್ರೆ ಸಾಕ್ಷಾತ್ ಸಮೇತ ನೀವು ಎಷ್ಟು ಡಾಕ್ಯುಮೆಂಟೇಶನ್ ತೋರಿಸ್ತೀರಿ, ನೀವು ಎಷ್ಟು ಪ್ರತಿನಿಧಿಗಳು ನಮ್ಗೆ ಮಾಡ್ತೀರಿ, ಎಷ್ಟು ನೀವು ನಮ್ಗೆ ಆಧಾರಗಳನ್ನ ಕೊಡ್ತೀರಿ, ಅಷ್ಟು ನಿಖರವಾಗ್ತಾ ಹೋಗುತ್ತೆ ಕೇಸ್. ಇಲ್ಲಾಂದ್ರೆ ನೀವು ಬರೀ ಗಾಳಿಯಲ್ಲಿ ಈಗ ನಮ್ಮ ಬಳಿ ಇರುವಂತಹ ದಾಖಲಾತಿಗಳು ಏನದಾವಪ್ಪ ಅಂದ್ರ ದಿ ಅಕೌಂಟ್ ಹೋಲ್ಡರ್ಸ್ ಎಸ್ ಆಲ್ರೆಡಿ ದೋಸ್ ಆರ್ ದೇರ್ ವಿತ್ ನೀವು ಹೇಳಿದ್ದೆಲ್ಲ ಆಗೋಗಿದೆ. yes ಈ ಡಾಕ್ಯುಮೆಂಟ್ ಒಂದೇ ರಿಲೀಸ್ ಮಾಡ್ಬಿಟ್ರೆ ಹೌದು ಸರ್. ನಾವು ಅಥೆಂಟಿಕ್ ಆಗಿ ಇಷ್ಟ ಆಗಿದೆ ಪೊಲೀಸ್ ಇಲಾಖೆ ಯಾಕೆ ಸುಮ್ಮನೆ ಕೂತಿದೆ ಅಂತ ಬದಿಯಿಂದ ದಾರಿ ಆಗ್ತಲ್ವಾ. ಸೊ ಪ್ಲೀಸ್ ಪೊಲೀಸ್ ಸರ್ ಈಗ ಒಂದು ಕೊಡು ಸರ್ ಅವರು ಬಿಜಾಪುರ ಫೋಟೋ और पासपोर्ट तो नाने सर अजय ಇಲ್ಲಿ ಬಿಜಾಪುರ ವಾಚ್ ಹನುಮಾನ್ ಗುಡಿ ಅಂತ ವೀಸಾ ಪಾಸ್ಪೋರ್ಟ್
So he is the main culprit. So he is the main culprit. So he is the main culprit from the Rajasthan, Mr. Ajay Arya, who hold the entire Thug Act in Vijaypur. ರಾಜಸ್ಥಾನದೊಳಗೆ ಎಫ್ಐಆರ್ ಆಗಿದೆ, ಇಲ್ಲಿ ಇವರು ಇನಿಷಿಯೇಟ್ ಮಾಡಿಲ್ಲ. ಇನ್ ರಾಜಸ್ಥಾನ್ ಅಗೇನ್ಸ್ಟ್ ಹಿಮ್ ದ ಎಫ್ಐಆರ್ ಹ್ಯಾಸ್ ಬಿನ್ ಮೇಡ್, ಎಫ್ಐಆರ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಆಗಿದೆ ಸರ್, ಇದೆ. So he is the person who has played thugging of the innocent people in Vijaypur. ಬಟ್ ಅಥೆಂಟಿಕ್ ಆಗಿ ಜೆರಾಕ್ಸ್ ಕಾಪಿಗಳನ್ನು ಮಾಡಿ ಅವ್ನ ಫೋಟೋನ ತೆಗೆದುಕೊಂಡು ಡಾಕ್ಯುಮೆಂಟೇಶನ್ ಮಾಡಿ ನಮಗೆ ಕೊಟ್ಟರೆ ಇದಾಗುತ್ತೆ. ಅದನ್ನು ಕೂಡ ಮಾಡ್ತೀವಿ ಸರ್, ಅದನ್ನು ಕೂಡ ಮಾಡ್ತೀವಿ. ಇನ್ ಕೇಸ್ ಆಫ್ in second phase of the press meet, if we hold those documents also will be revealed. We release those FIR also. ಆಮೇಲೆ ಅವ್ರು ಕೊಟ್ಟಂತಹ ಏನು ಇಂಟಿಮೇಷನ್ ಇದಾವ ಅದನ್ನು ಕೂಡ ನಾವು ಏನಿತ್ತಪ್ಪ ಅಂದ್ರೆ ರಿಲೀಸ್ ಮಾಡ್ತೀವಿ. So we hope by means of this press meet the department it will ತನ್ನಂತಾನ ಎಚ್ಚೆಂದ್ಕೊಂಡು ಇದರ ಮೇಲೆ ಏನಾದರೂ ಒಂದು ಕಾರ್ಯಾಚರಣೆ ಮಾಡುವಂತಹ ಒಂದು ಇನಿಷಿಯೇಷನ್ ತಗೋತೈತೆ ಅಂತ ಭಾವಿಸ್ಕೊಂಡು ನಿಮಗೆಲ್ಲ ಏನಿತ್ತಪ್ಪ ಅಂದ್ರೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.